ಸೊ ಶೋಲ್ಡರ್ ವರ್ಕೌಟ್ ಇವತ್ತು. ಸೊ ಫಸ್ಟ್ ವೇರಿಯೇಷನ್ ಬಂದ್ಬಿಟ್ಟು ಅರ್ನಾಲ್ಡ್ ಪ್ರೆಸ್ ಅಂತ ಕರಿತೀವಿ ಇದನ್ನು. ಓಕೆ, ಸ್ಟಾರ್ಟ್. ಪೊಸಿಷನ್ನೇ ಮೇನು ಯಾವತ್ತಿದ್ರೂ ಅಷ್ಟೇ. ನೀವು ಮಾಡಬೇಕಾದ್ರೆ ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ಮತ್ತು ಬ್ರೀತ್ ಇನ್ ಬ್ರೀತ್ ಔಟೇ ಮೇನು. ಇನ್ಹೇಲು ಎಕ್ಸೇಲು ಆಫ್ ಬ್ರೀತೇ ಮೇನು. ಈ ಎಕ್ಸಸೈಸ್ ಬಂದ್ಬಿಟ್ಟು ನಿಮ್ಗೆ ಓವರಾಲ್ ಡೆಲ್ಟ್ಸ್ ಮೇಲೆ ಬೀಳುತ್ತೆ. 10 to 12 reps ಬರಲಿ. ಆದಷ್ಟು ಸ್ಕ್ವೀಸ್ ಮಾಡಬೇಕು ಮಸಲ್ನ. ಸ್ಕ್ವೀಸ್ ಮಾಡಿದಷ್ಟು ಹಾರ್ಡ್ ಆಗ್ತಾ ಹೋಗುತ್ತೆ ಮಸಲ್ಲು. ಮಸಲ್ ಡೆನ್ಸಿಟಿ ಬಿಲ್ಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಶೋಲ್ಡರ್ ವೇರಿಯೇಷನ್ ಬಂದ್ಬಿಟ್ಟು ಸೈಡ್ ಲ್ಯಾಟ್ರಲ್ ರೈಸ್ ಅಂತ. ಇದು ಮೇನಾಗಿ ನಿಮಗೆ ಮಿಡಲ್ ಡೆಲ್ಟ್ಸ್ಗೆ ಬೀಳುತ್ತೆ. ಓಕೆನಾ, ಸ್ಟಾರ್ಟ್. ಆ್ಯಂಗಲ್ ನೋಡಿ ಇಷ್ಟೇ ಇರಬೇಕು. ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ ಆಗಿ ಬಿಡಬೇಕು. ಅಪ್ ಸ್ಲೋ, ಅಪ್ ಸ್ಲೋ. ನೀವು ನೋಡ್ಬೋದು ಇಲ್ಲಿ ಮಿಡಲ್ ಡೆಲ್ಟ್ಸ್ಗೆ. ಇದು ಅಷ್ಟೇ 10 to 12 reps ಬರಲಿ. 3 sets. ಈಸಿ ಬಿಡ್ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಸ್ಲೋ ಆಗಿಬಿಡು. ಸೊ ಶೋಲ್ಡರ್ಗೆ ನೆಕ್ಸ್ಟ್ ವೇರಿಯೇಷನ್ನು ಫ್ರಂಟ್ ರೈಸ್ ಅಂತ. ಇದು ಬಂದ್ಬಿಟ್ಟು ಆ್ಯಂಟೀರಿಯರ್ ಡೆಲ್ಟ್ಸ್ಗೆ ಮೇನ್ ಇಂಪ್ಯಾಕ್ಟ್ ಆಗೋದು. ಸೊ ಸ್ಟಾರ್ಟ್. 1 2. ಆ್ಯಂಗಲ್ಲು ಈ ಕಡೆ ಮೂವ್ ಆಗ್ಬೇಕು. ಸ್ಟ್ರೈಟಾಗಿ ಹೋಗ್ಬೇಕು ಟುವರ್ಡ್ಸ್ ಶೋಲ್ಡರ್ ಲೆವೆಲ್ಗೆ. 3 ಪ್ಲಸ್ ಫಾಸ್ಟಾಗೂ ಮಾಡೋಂಗಿಲ್ಲ. ಎಷ್ಟಾಗುತ್ತೆ ಅಷ್ಟು ಸ್ಲೋ ಆಗಿ ಮಾಡಬೇಕು. ಮತ್ತು ಬ್ರೀತ್ ಇನ್ನು ಬ್ರೀತ್ ಔಟ್ ಮಾಡಬೇಕು ಮೇನ್. ಬಾಡಿ ಪೋಸ್ಚರೇ ಮೇನು. ನೀವು ಆ ಕಡೆ ಈ ಕಡೆ ಒಂಚೂರು ವೈಬ್ರೇಷನ್ ಆದ್ರೂ ತಪ್ಪೋಗುತ್ತೆ. ಓಕೆ, 2 more. ಇದೂ ಅಷ್ಟೇ ನಿಮ್ಗೆ 8 to 10 reps ಮಾಡ್ಬೋದು. 3 sets. ಓಕೆ, ರಿಲ್ಯಾಕ್ಸ್. ಸೊ ಫೋರ್ತ್ ವೇರಿಯೇಷನ್ ಶೋಲ್ಡರ್ಗೆ ಡಂಬಲ್ ಪ್ರೆಸ್ ಅಂತ. ಸ್ಟಾರ್ಟ್. ಇದೂ ಅಷ್ಟೇ ಓವರಾಲ್ ಶೋಲ್ಡರ್ಗೆ ನಿಮಗೆ ಎಫೆಕ್ಟ್ ಬೀಳುತ್ತೆ. ಡೌನ್ ಸ್ಕ್ವೀಸ್, ಡೌನ್, ಯಾ, ಅಪ್. ಆ್ಯಂಗಲ್ಲು ಅಷ್ಟೇ ಕ್ರಾಸ್ ಹೋಗಬಾರ್ದು. ಆದಷ್ಟು ಸ್ಟ್ರೈಟಾಗಿ ಹೋಗಬೇಕು. ಎಷ್ಟು ಸ್ಕ್ವೀಸ್ ಮಾಡ್ತೀರಾ ನಿಮಗೆ ಅಷ್ಟು ಒಳ್ಳೆಯದು. ಸ್ಲೋ ಲಾಸ್ಟ್ ಒನ್. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ವೇರಿಯೇಷನ್ ಫಿಫ್ತ್ ವೇರಿಯೇಷನ್ ಬಂದ್ಬಿಟ್ಟು ಅಪ್ರೈಟ್ಸ್ ಅಂತ ಕರಿತೀವಿ ಇದನ್ನು. ಇದು ಮೇನ್ ಅಪ್ಪರ್ ಟ್ರೆಪಿಷಿಯಸ್ಗೆ ಬೀಳುತ್ತೆ, ಮೇನ್ ಇಂಪ್ಯಾಕ್ಟ್ ಆಗೋದು. ಓಕೆ, ಸ್ಟಾರ್ಟ್. ಈ ಥರ ಇರಬೇಕು ಪೊಸಿಷನ್ನು. ನ್ಯಾರೋ ಗ್ರಿಪ್ ಇಟ್ಕೋಬೇಕು. ಓಕೆ, ಸ್ಟಾರ್ಟ್. ಚೆಸ್ಟ್ ಲೆವೆಲ್ಗೆ ಬರಬೇಕು. ಅದಕ್ಕಿಂತ ಮೇಲೆ ಹೋಗ್ಬಾರ್ದು, ಅದಕ್ಕಿಂತ ಕೆಳಗಡೆನೇ ಬರಬಾರ್ದು. ರಿಲ್ಯಾಕ್ಸ್. ಕೆಳಗಡೆ ಬಿಟ್ಟು ರಿಲೀಸ್ ಮಾಡಿದಾಗ ಯು ನೀಡ್ ಟು ಪುಷ್ ಯುವರ್ ಟ್ರೆಪ್ಸ್. ಓಕೆ, ಚೀವ್. ಇದೂ ಅಷ್ಟೇ ನಿಮಗೆ 10 to 12 reps ಮಾಡ್ಬೋದು. ಮತ್ತು 3 sets ಮಾಡಬೇಕಾಗತ್ತೆ. ಓಕೆ, ಫೋಮು ನೋಡಿ ಎಷ್ಟು ಸ್ಲೋ ಆಗಿ ಮಾಡ್ತಾಯಿದ್ದಾರೆ ಅಷ್ಟು ಎಫೆಕ್ಟ್ ಬೀಳುತ್ತೆ ರೆಪ್ಸ್ಗೆ. ನೋಡ್ಬೋದು ನೀವು. ಓಕೆ, 2 more. ಲಾಸ್ಟ್ 2 more. ರಿಲ್ಯಾಕ್ಸ್. ಲಾಸ್ಟ್ ಒನ್. ಓಕೆ, ರಿಲ್ಯಾಕ್ಸ್. ಸೊ ಲಾಸ್ಟ್ ವೇರಿಯೇಷನ್ನು 6th ವೇರಿಯೇಷನ್ ಶೋಲ್ಡರ್ಗೆ ಶ್ರಗ್ಸ್ ಅಂತ ಕರಿತೀವಿ ಇದನ್ನು. ಓಕೆ, ಇದು ನಿಮಗೆ ಟ್ರೆಪಿಸಿಯಸ್ಗೆ ಜಾಸ್ತಿ ಎಫೆಕ್ಟ್ ಬೀಳೋದು. ಮತ್ತು ಓವರಾಲ್ ಟ್ರೆಪಿಸಿಯಸ್ಗೆ ಬಿಲ್ಡ್ ಆಗುತ್ತೆ ಮತ್ತು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಓಕೆನಾ, ಸ್ಟಾರ್ಟ್. ನೋಡಿ, ಯಾವತ್ತೂ ಹೆಡ್ ಡೌನ್ ಇರಬೇಕು. ಪುಷ್ ಟು ಹ್ಯಾಂಡ್ ಅಪ್, ಹೋಲ್ಡ್ ಮಾಡಬೇಕು 3 seconds ಅಟ್ಲೀಸ್ಟ್. ರಿಲೀಸ್. ಓಕೆ, ಅಪ್ 3 seconds ಹೋಲ್ಡ್ ಮಾಡಬೇಕು. ರಿಲೀಸ್. ಅಪ್. ನೀವು ನೋಡ್ಬೋದು ಮೇಲೆದ್ದಾಗ ಪುಷ್ ಮಾಡಿದಾಗ ಟ್ರೆಪ್ಸು, ಔಟರ್ ಟ್ರೆಪ್ಸು, ಇನ್ನರ್ ಟ್ರೆಪ್ಸು, ಓವರಾಲ್ ಟ್ರೆಪ್ಸ್ ನಿಮಗೆ ಬಿಲ್ಡ್ ಆದಂಗೆ ಕಾಣುತ್ತೆ. ಓಕೆ, ಅಪ್, ಅಪ್,
ಇದನ್ನು ಅಷ್ಟೇ, ಆದಷ್ಟು ಇದು ಜಾಸ್ತಿ ವೆಯ್ಟ್ಸ್ನ ಇನ್ಕ್ರೀಸ್ ಮಾಡಿ ರೆಪ್ಸ್ನ ಕಡಿಮೆ ಮಾಡಿ. ಅರೌಂಡ್ 8 to 10 ರೆಪ್ಸ್ ಮಾಡಿ, 3 ಸೆಟ್ಸ್ ಮಾಡಿ. ಓಕೆ, ರಿಲ್ಯಾಕ್ಸ್, ಅಪ್, ರಿಲ್ಯಾಕ್ಸ್, ಟು ಮೂವ್, ಈಸಿ, ಲಾಸ್ಟ್ ಓಕೆ, ರಿಲ್ಯಾಕ್ಸ್. ಸೊ ಇವತ್ತಿನ ವರ್ಕೌಟ್ ಶೋಲ್ಡರ್ ಮಾಡಿದ್ದು. ಸೊ ಶೋಲ್ಡರಲ್ಲಿ ಎಷ್ಟು ವೇರಿಯೇಷನ್ಸ್ ಇತ್ತು, 6 ವೇರಿಯೇಷನ್ಸ್ ಮಾಡಿಸಿದ್ದೀವಿ. ಫಸ್ಟ್ ವೇರಿಯೇಷನ್ ಬಂದ್ಬಿಟ್ಟು ಅರ್ನಾಲ್ಡ್ ಪ್ರೆಸ್ ಅಂತ, ಅದಾದಮೇಲೆ ಸೈಡ್ ಲ್ಯಾಟ್ರಲ್ ರೈಸ್, ಅದಾದಮೇಲೆ ಫ್ರಂಟ್ ರೈಸ್, ಆಮೇಲೆ ಡಂಬಲ್ ಪ್ರೆಸ್, ಆಮೇಲೆ ಅಪ್ರೈಟ್ಸ್ ಆ್ಯಂಡ್ ಸ್ಟ್ರಕ್ಸ್ ಅಂತ ಮಾಡಿದ್ದು. ಸೊ ರೆಪ್ಸು ಸೆಟ್ಸು ಹೋಗೋದಿದ್ರೆ ನಿಮ್ಗೆ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ರೆಪ್ಸ್ ಬಂದ್ಬಿಟ್ಟು 10 to 12 ರೆಪ್ಸ್ ಮಾಡೋಕ್ಕಾಗುತ್ತೆ, ಆಮೇಲೆ 3 ಸೆಟ್ಸ್ ಮಾಡಬೇಕಾಗತ್ತೆ. ಸೊ ಮೇನ್ ಇದನ್ನು ಮಾಡಬೇಕಾದ್ರೆ ಎಕ್ಸೆಲ್ ಆಫ್ ಬ್ರೀತು ಮತ್ತು ಇನ್ಹೇಲ್ ಆಫ್ ಬ್ರೀತು ಇಂಪಾರ್ಟೆಂಟು, ಆಮೇಲೆ ಪೊಸಿಷನ್ಸು ಮತ್ತು ಬಾಡಿ ಪೋಶ್ಚರ್. ಸೊ ಇಷ್ಟು ಕರೆಕ್ಟಾಗಿರಬೇಕು. ಮತ್ತು ಆ್ಯಂಗಲಲ್ಲಿ ಮಾಡ್ತೀವಿ, ಅದು ಮೇನು. ಮತ್ತು ಏನು ವರ್ಕೌಟ್ ಮಾಡ್ತೀರಾ ಆ ಮಸಲ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು. ಯಾವ ಮಸಲ್ ನೀವು ಇಂಪ್ಯಾಕ್ಟ್ ಮಾಡ್ತಾಯಿದ್ದೀರಾ ಆ ಮಸಲ್ಗೆ ಇಂಪ್ಯಾಕ್ಟ್ ಆಗಬೇಕು. ಆ ಥರ ನೀವು ನೀಟಾಗಿ ಕಾನ್ಸಂಟ್ರೇಟ್ ಮಾಡಬೇಕು, ಫೋಕಸ್ ಮಾಡಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ಅದೇ ಹೇಳ್ದಂಗೆ ಆ್ಯಂಗಲ್ಸ್ನ ನೀವು ಯಾವತ್ತಷ್ಟು ಇನ್ವರ್ಡ್ಸಾ ಔಟ್ವರ್ಡ್ಸ್ ಇಲ್ಲ ನ್ಯಾರೋನ, ಗ್ರಿಪ್ ನ್ಯಾರೋ ಇಟ್ಕೋಬೇಕಾ ಇಲ್ಲ ವೈಡರ್ ಇಟ್ಕೋಬೇಕಾ, ಇವೆಲ್ಲ ಕೌಂಟ್ ಆಗುತ್ತೆ. ಸೊ ಎಲ್ಲನೂ ನೋಡಿ ಮಾಡಬೇಕಾಗತ್ತೆ.